ಈ ಶಕ್ತಿಶಾಲಿ ಈ ದಿನ ಬಿಳಿ ಬಣ್ಣದ ಪುಷ್ಪದಿಂದ ದಾರಿದ್ರ್ಯವನ್ನು ಹೇಗೆ ಕಳೆದುಕೊಳ್ಳಬಹುದು, ಬೆಲ್ಲದಿಂದ ಯಾವ ಕೆಲಸವನ್ನು ಈ ದಿನ ಮಾಡಿದರೆ ಕುಲದೇವರ ಅನುಗ್ರಹ ಸಿಗುತ್ತದೆ, ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಿ ಹಣದ ಏಳಿಗೆ ಆಗುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ನೀವು ಎಷ್ಟೇ ಕಠಿಣ ಕಷ್ಟದಲ್ಲಿದ್ದರೂ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುವ ಅದ್ಭುತವಾದ ದಿನ. ಅಷ್ಟಸಿದ್ಧಿಗಳ ಶಕ್ತಿ, ಕಾಲಭೈರವನ ಅನುಗ್ರಹ, ದುರ್ಗಾದೇವಿ ಮಹಾಲಕ್ಷ್ಮಿಯ ಕೃಪೆಗೆ ಈ ದಿನ ಅರಿಶಿನದ ಕೊಂಬು ಹಾಗೂ 8 ನಾಣ್ಯಗಳಿಂದ ಯಾವ ಕೆಲಸವನ್ನ ತಪ್ಪದೇ ಮಾಡಬೇಕು. ಮುತ್ತೈದೆಯರಿಗೆ ಈ ದಿನ ಯಾವ ಮಾತನ್ನ ಹೇಳಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ದಾರಿದ್ರ್ಯ ದೋಷ ನಿಮಗಿದೆಯಾ ಇಲ್ಲವಾ ಎಂಬುದು ಸರಿಯಾಗಿ ತಿಳಿಯಲು ಈ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಇರುತ್ತದೆಯೇ ಎಂದು ಮೊದಲು ನೋಡಿಕೊಳ್ಳಿ. ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೈನಲ್ಲಿ ದುಡ್ಡು ನಿಲ್ಲದೇ ಇರೋದು, ಒಂದು ಊರಿನಿಂದ ಮತ್ತೊಂದು ಊರಿಗೆ ಸದಾ ಅಲೆಯೋದು, ನಿಮ್ಮ ಮಾತನ್ನ ಯಾರು ಕೇಳದೇ ಇರೋದು, ನಿಮ್ಮನ್ನ ಎಲ್ಲರೂ ನಿರ್ಲಕ್ಷ್ಯ ಮಾಡೋದು, ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ದೌರ್ಭಾಗ್ಯ, ಜನ್ಮ ಕುಂಡಲಿಯಲ್ಲಿ ದರಿದ್ರ ದೋಷಗಳಿದ್ರೆ ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ. ಬಂಧು ಮಿತ್ರರು, ಗಂಡ ಹೆಂಡತಿ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗುವುದಿಲ್ಲ. ರಾಜರಂತೆ ಬದುಕಿದ್ದರೂ ಈಗ ಸೇವಕರಂತೆ ಜೀವನ ಮಾಡ್ತಾ ಇರೋದು. ಈ ರೀತಿ ದೋಷಗಳಿದ್ರೆ ಆ ದೋಷದಿಂದ ಹೊರಬರಲು ಈ ದಿನ ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಟ್ಟು ಬರಬೇಕು. ಈ ದಿನ ಹರಿಯುವ ನೀರಿಗೆ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಡಲು ಸಾಧ್ಯವಾಗಿಲ್ಲ ಎಂದರೆ 9 ಗುರುವಾರಗಳ ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ನಿಮ್ಮ ಕೈನಿಂದ ಬಿಟ್ಟು ಬಂದರೆ ದೌರ್ಭಾಗ್ಯ ದೋಷಗಳು, ಜಾತಕದಲ್ಲಿರುವ ದರಿದ್ರ ದೋಷಗಳು ಖಂಡಿತವಾಗಿಯೂ ದೂರವಾಗಿ ಆರ್ಥಿಕ ಏಳಿಗೆಯನ್ನ ನೀವು ಕಾಣಬಹುದು. ಶಿವಾಲಯಕ್ಕೆ ಹೋಗಿ ಈ ದಿನ ಶಿವನಿಗೆ ಅಂದಿನಿಂದ ಅಭಿಷೇಕ ಮಾಡಬೇಕು. ಅಭಿಷೇಕವನ್ನ ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಳ್ಳಬಹುದು. ಈ ದಿನ ನಿಮ್ಮ ಕುಲದೇವರಿಗೆ, ಮನೆದೇವರಿಗೆ ಬೆಲ್ಲದ ಆರತಿಯನ್ನ ಮಾಡಬೇಕು. ಕುಲದೇವರಿಗೆ ಹೋಗಲು ಸಾಧ್ಯವಾಗಿಲ್ಲ ಎಂದರೆ ಮನೆಗೆ ಸಮೀಪದಲ್ಲಿ ಇರುವಂಥ ಯಾವುದೇ ದೇವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ 2 ಅಚ್ಚು ಬೆಲ್ಲವನ್ನು ಬಳಸಿಕೊಂಡು ಬೆಲ್ಲದ ಆರತಿಯನ್ನು ಮಾಡಿಕೊಂಡು ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚೆತ್ತು ಕುಟುಂಬದವರಿಗೆ ದೈವ ಬಲ ಹೆಚ್ಚಾಗ್ತಾ ಹೋಗುತ್ತೆ. ಅಂದುಕೊಂಡಂಥ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತದೆ. ಕೆಟ್ಟ ಕಾಲವನ್ನು ಕೂಡ ಬದಲಿಸುವ ಅತ್ಯಂತ ಶಕ್ತಿಯುತ ದಿನವಾಗಿದೆ. ಈ ದಿನ ಮಾಡುವ ಒಂದೆರಡು ಪರಿಹಾರಗಳು ಅದೆಷ್ಟೋ ದಿನಗಳ ಕಾಲ ಕಷ್ಟಗಳು ಬಾರದಂತೆ ತಡೆಯುತ್ತದೆ. ನಿಂತ ಕೆಲಸಗಳಲ್ಲಿ ಜಯವನ್ನ ನೀಡಿ ಆರ್ಥಿಕ ಬಾಧೆಗಳಿಗೆ ಮುಕ್ತಿ ನೀಡಿ ಶತ್ರು ಬಾಧೆ, ನರದೃಷ್ಟಿ, ನರದೋಷಗಳನ್ನು ಕಳೆಯುತ್ತದೆ. ಮೊದಲು ನಿಮ್ಮ ಮನೆ ದೇವರು, ಇಷ್ಟ ದೇವರನ್ನ ನೆನೆದು ಲಕ್ಷ್ಮೀನಾರಾಯಣರನ್ನ ನಿಮ್ಮ ಮನಸ್ಸಿನಲ್ಲಿ ನೆನೆದು ದಿನವನ್ನ ಆರಂಭಿಸಬೇಕು. ಈ ದಿನ ಲಕ್ಷ್ಮೀ ದೇವರನ್ನ ಪೂಜಿಸಿದರೆ ಮನಸ್ಸಿನಲ್ಲಿ ಅಂದುಕೊಂಡಂಥ ಕೆಲಸಗಳು ಶೀಘ್ರವಾಗಿ ನಡೆಯುತ್ತದೆ. ಆದ್ದರಿಂದ ಬೆಳಿಗ್ಗೆ ಅಥವಾ ಸಂಜೆ 8 ನಾಣ್ಯಗಳಿಂದ, ಬಿಳಿ ಪುಷ್ಪಗಳಿಂದ ಮಹಾಲಕ್ಷ್ಮಿ ದೇವಿಯನ್ನ ಈ ವಿಧಾನದಲ್ಲಿ ಪ್ರತಿಯೊಬ್ಬರೂ ಪೂಜಿಸಬೇಕು. ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಕುಳಿತು ಮದುವೆ ವಿಳಂಬವಾಗುತ್ತಿದ್ದರೆ, ಅಮ್ಮ ಮಹಾಲಕ್ಷ್ಮೀ ದೇವಿ, ಈ ದಿನ 8 ನಾಣ್ಯಗಳನ್ನು ಇಟ್ಟು ನಿನ್ನ ಪೂಜೆಯನ್ನು ಪುಷ್ಪಗಳಿಂದ ಮಾಡಿಕೊಳ್ತಿದ್ದೇನೆ. ಶೀಘ್ರವಾಗಿ ಮದುವೆ ಆಗೋ ಥರ ಮಾಡಿದರೆ ಮದುವೆ ಆಗ್ತಿದ್ದಂತೆ ಸೀರೆಯ ಜೊತೆಗೆ ನಿನಗೆ ಪೂಜೆಯಲ್ಲಿಟ್ಟಂಥ 8 ನಾಣ್ಯಗಳನ್ನು ಅರ್ಪಿಸುತ್ತೇನೆಂದು ಬೇಡಿಕೊಳ್ಬೇಕು. ಸುಬ್ರಹ್ಮಣ್ಯ ಅಷ್ಟಕ, ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು. ಹಣಕಾಸು ಸಾಲದ ಸಮಸ್ಯೆ ಹೆಚ್ಚಾಗಿದ್ದರೆ, 1 ರೂಪಾಯಿಗೂ ಕಷ್ಟ ಆಗ್ತಿದ್ರೆ 8 ನಾಣ್ಯಗಳನ್ನು ಇಟ್ಟು ಹಣದ ಸಮಸ್ಯೆ ಸುಧಾರಣೆ ಆಗ್ತಿದ್ದಂತೆ ಲಕ್ಷ್ಮೀ ದೇವಿಗೆ ಸೀರೆಯ ಜೊತೆಗೆ ನಾಣ್ಯ, ಬಳೆ, ಅರಿಶಿನ, ಕುಂಕುಮ ಕೊಡ್ತೇನೆಂದು ಬೇಡಿಕೊಳ್ಬೇಕು. ಉದ್ಯೋಗದ ಸಮಸ್ಯೆ ಇದ್ದವರು ಇದೇ ರೀತಿ ಬೇಡಿಕೊಳ್ಳಿ. ಅಮ್ಮನವರಿಗೆ ಬಿಡಿ ಸೇವಂತಿಗೆ ಪುಷ್ಪಗಳು, ಮಲ್ಲಿಗೆ, ಗುಲಾಬಿ, ಕೆಂಪು ದಾಸವಾಳದಿಂದ ಪೂಜಿಸಬೇಕು. ಇನ್ನು ಸಂಜೆಯ ಸಮಯದಲ್ಲಿ ಕಾಲಭೈರವ ಹಾಗೂ ವರಾಹಿ ದೇವಿಯನ್ನ ಪೂಜಿಸಬೇಕು. ಮನೆಯಲ್ಲಿ ಕಾಲಭೈರವನ ಫೋಟೋ ಅಥವಾ ವಿಗ್ರಹ ಇದ್ರೆ 21 ಅರಿಶಿನದ ಕೊಂಬಿನ ಮಾಲೆಯನ್ನ ತಯಾರಿಸಿ ಅರ್ಪಿಸಿ. ಇಲ್ಲ ಮನೆಗೆ ಸಮೀಪದಲ್ಲಿ ಕಾಲಭೈರವನ ಗುಡಿ ಇದ್ರೆ, ವಾರಾಹಿ ದೇವಿಯ ಗುಡಿ ಇದ್ರೆ ಅರಿಶಿನದ ಮಾಲೆಯನ್ನ ನೀಡಿ ಬನ್ನಿ. ಇದರಿಂದ ನಿಮಗೆ ತಿಳಿಯದೆ ಬರುವಂತಹ ಕಂಟಕಗಳು ದೂರವಾಗುತ್ತದೆ. ಶಿವನ ರೂಪವಾದ ಕಾಲಭೈರವನು ವಿವಿಧ ಕಂಟಕಗಳನ್ನು ದೂರ ಮಾಡಿ ರಕ್ಷಿಸುತ್ತಾನೆ. ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಷ್ಟಗಳಿಂದ ಪಾರು ಮಾಡುತ್ತಾನೆ. ಯಾವುದೇ ಕೋರಿಕೆಗಳಿರಲಿ ಭಕ್ತಿಯಿಂದ ಬೇಡಿಕೊಂಡು ಅರಿಶಿನದ ಮಾಲೆಯನ್ನ ಕಾಲಭೈರವನಿಗೆ ಅರ್ಪಿಸಿ. ಮನೆಯಲ್ಲಿ ವಾರಾಹಿ ದೇವಿ ಚಿತ್ರಪಟ ಅಥವಾ ವಿಗ್ರಹ ಇದ್ರೆ ಅಮ್ಮನವರಿಗೂ ಅರಿಶಿನದ ಕೊಂಬಿನ ಮಾಲೆಯನ್ನ ಹಾಕ್ಬೋದು. ಕಾಲಭೈರವನ ಗುಡಿಗಳಲ್ಲಿ ಮನೆಯ ಹೊರಭಾಗದಲ್ಲಿ ಈ ದಿನ ಕುಂಬಳಕಾಯಿಯ ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು.
ದೀಪ ಬೆಳಗಿಸಲು ಸಾಧ್ಯವಾಗಿಲ್ಲ ಎಂದರೆ ಕುಂಬಳಕಾಯಿಯ ಒಳಗಡೆ ಕರಿಮೆಣಸು, ಬಿಳಿ ಸಾಸಿವೆ, ಸ್ವಲ್ಪ ಕಪ್ಪು ಎಳ್ಳು, 2 ಒಣಮೆಣಸಿನಕಾಯಿ ಹಾಕಿ ನಿಮ್ಮ ಮನೆಯ ಬಾಗಿಲಿಗೆ, ಮನೆಯ ಪ್ರತಿ ಸದಸ್ಯರ ತಲೆಯ ಸುತ್ತ, ನಿಮ್ಮ ತಲೆಯ ಸುತ್ತ ಎಡಭಾಗದಿಂದ ಬಲಭಾಗಕ್ಕೆ 3 ಬಾರಿ, ಬಲದಿಂದ ಎಡಕ್ಕೆ 3 ಬಾರಿ ದೃಷ್ಟಿ ತೆಗೆದು ಮನೆಯ ಹೊರಭಾಗದಲ್ಲಿ ಸಂಜೆಯ ಸಮಯದಲ್ಲಿ ಹೊಡೆಯಬೇಕು. ಈ ಎಲ್ಲ ವಸ್ತುಗಳನ್ನು ಹಾಕಿ ಕುಂಬಳಕಾಯಿ ಹೊಡೆಯುವುದರಿಂದ ನಿಮ್ಮ ಮನೆಗಿದ್ದ, ನಿಮಗಿದ್ದ ಎಂಥದ್ದೇ ದೃಷ್ಟಿ, ಶತ್ರುಗಳ ಕೆಟ್ಟ ಕಣ್ಣಿದ್ದರೂ ನಾಶವಾಗುತ್ತದೆ. ಹಣಕಾಸಿನ ಸಮಸ್ಯೆ, ಆರೋಗ್ಯ, ಮಾನಸಿಕ ಕಿರಿಕಿರಿ, ವ್ಯಾಪಾರ ನಷ್ಟ, ಯಾವುದೇ ರೀತಿಯ ಕಷ್ಟಗಳು ದೂರವಾಗಿ ನಿಮ್ಮ ಕೆಟ್ಟ ಕಾಲ ಅಂತ್ಯವಾಗಿ ಉತ್ತಮ ಕಾಲ ಬರುತ್ತದೆ. ಈ ದಿನ ಸ್ತ್ರೀಯರನ್ನ ಯಾರು ಮಹಾಲಕ್ಷ್ಮಿ ರೂಪದಲ್ಲಿ ನೋಡ್ತಾರೋ ಅವರಿಗೆ ಎಂದಿಗೂ ಸಂಪತ್ತು ಕರಗೋದಿಲ್ಲ. ತಾಯಿ ಮಹಾಲಕ್ಷ್ಮಿ ಅನುಗ್ರಹದಿಂದ ಅಭಿವೃದ್ಧಿಯಾಗುತ್ತದೆ. ಅಲ್ಲಿರುವ ಹಿರಿಯ ಸ್ತ್ರೀಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಬೇಕು. ವಿಧವೆಯರನ್ನ ಕೂಡ ಈ ದಿನ ಗೌರವಿಸಬೇಕು. ಮನೆಗೆ ಮುತ್ತೈದೆಯರನ್ನ ಮಹಾಲಕ್ಷ್ಮಿ ರೂಪದಲ್ಲಿ ಕರೆದು ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಬಳೆಯನ್ನ ಕೊಟ್ಟು ಸತ್ಕರಿಸಬೇಕು. ನಿಮ್ಮ ಶಕ್ತಿಗೆ ಅನುಸಾರ ಮುತ್ತೈದೆಯರನ್ನ ಕಾಲಾಷ್ಟಮಿಯ ದಿನ ಕರೆಸಿ ಸತ್ಕರಿಸಿದರೆ ಮಹಾಲಕ್ಷ್ಮಿ ದೇವಿಯೇ ಮನೆಗೆ ಬಂದು ಅರಸುತ್ತಾಳೆ. ದೇವಿ ರೂಪದಲ್ಲಿ ಪ್ರತಿ ಸ್ತ್ರೀಯರನ್ನು ಈ ದಿನ ಗೌರವಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹಣದ ಸಮಸ್ಯೆಗಳೇ ಬಾರದಂತೆ ದೇವಿ ಕಾಪಾಡುತ್ತಾಳೆ. ಈ ದಿನ ಕಾಲಭೈರವನ ಪೂಜೆ ಮಾಡಿದರೆ ಶನಿದೋಷಗಳು ಕೂಡ ದೂರವಾಗುತ್ತದೆ. ಈ ದಿನ ದಶರಥ ಶನಿ ಸ್ತೋತ್ರವನ್ನು ನವಗ್ರಹಗಳ ಮುಂದೆ ಕುಳಿತು ಹೇಳಿದರೆ, ಕಾಲಭೈರವನ ಮುಂದೆ ಕುಳಿತು ಕೇಳಿದರೆ 7.5 ಶನಿದೋಷದ ತೀವ್ರತೆ ಕಡಿಮೆಯಾಗುತ್ತದೆ. ಕಾಲಭೈರವನ ಗುಡಿಯಲ್ಲಿ 2 ನಿಮಿಷಗಳ ಕಾಲ ನಿರಂತರವಾಗಿ ಗಂಟೆಯ ಶಬ್ದವನ್ನು ಮಾಡಿ ನಂತರ ಕಾಲಭೈರವಾಷ್ಟಕ ಕೇಳಿದರೆ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ದೂರವಾಗುತ್ತದೆ. ಈ ದಿನ ಶ್ವಾನಗಳಿಗೆ ಆಹಾರ ಹಾಕಿದರೆ ತುಂಬ ಒಳ್ಳೆಯದು. ಜೀವನದಲ್ಲಿ ಸೋಲು ಅನ್ನುವುದೇ ಇರಬಾರದು ಎಂದರೆ ಉದ್ದಿನ ವಡೆಯನ್ನು ಆಹಾರವಾಗಿ ಹಾಕಿ ಅಥವಾ ಉದ್ದಿನ ಬೇಳೆಯಿಂದ ಮಾಡಿದ ಸಿಹಿ ನೈವೇದ್ಯವನ್ನು ಶ್ವಾನಕ್ಕೆ ತಿನ್ನಿಸಿದರೆ ಬಡತನ ದೂರವಾಗಿ ಕಾಲಭೈರವನ ಅನುಗ್ರಹ ಸದಾ ನಿಮ್ಮೊಂದಿಗಿರುತ್ತದೆ. ಸ್ನೇಹಿತರಿಂದ ಮೋಸ ಹೋಗಿದ್ರೆ, ದುಡ್ಡಿನ ವಿಷಯದಲ್ಲಿ, ವ್ಯಾಪಾರದ ವಿಷಯದಲ್ಲಿ ಯಾರಿಂದಲಾದರೂ ಮೋಸ ಹೋಗಿದ್ರೆ, ಬರಬೇಕಾದ ದುಡ್ಡು ಬೇಗನೆ ಕೈಗೆ ಸಿಗಬೇಕೆಂದರೆ ಈ ದಿನ ಕಾಲಭೈರವನಿಗೆ ವಿಶೇಷವಾಗಿ ಸಂಕಲ್ಪ ಮಾಡಿಕೊಳ್ಳಿ. ಇದರಿಂದ ಮೋಸ ಮಾಡಿದ ವ್ಯಕ್ತಿಗೆ ಕಾಲಭೈರವನೇ ಕಾಲದ ಮೂಲಕ ಪಾಠ ಕಲಿಸುತ್ತಾನೆ. ನಿಮಗಿರುವ ಹಣದ ಕಷ್ಟವನ್ನು ದೂರ ಮಾಡುತ್ತಾನೆ. ಮನೆಯಲ್ಲಿ ಕಾಲಭೈರವನಿಗೆ ಧೂಪ ಹಾಕಿ ತಪ್ಪದೆ ನಮಸ್ಕಾರ ಮಾಡಿಕೊಳ್ಳಿ. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಬಡತನ ದೂರವಾಗಿ ಐಶ್ವರ್ಯ ಸಿಗುತ್ತದೆ ಅಂತ. ಇನ್ನು ಮನೆಯಲ್ಲಿ ಸಂಪೂರ್ಣವಾಗಿ ದಾರಿದ್ರ್ಯ ತಾಂಡವವಾಡ್ತಿದ್ರೆ ಈ ದಿನ ಸ್ಫಟಿಕ ಆಮೆಯ ಮೂರ್ತಿಯನ್ನು ಮನೆಗೆ ತರಬೇಕು. ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಏರ್ಪಾಡು ಮಾಡಿಕೊಳ್ಳಬೇಕು. ಆಮೆಯ ಮುಖವು ಬಾಗಿಲ ಕಡೆ ಮುಖ ಮಾಡದೆ ಮನೆಯ ಒಳಗಡೆ ನೋಡುವಂತೆ ಮುಖ ಮಾಡಿ ಇಡಬೇಕು. ಇದರಿಂದ ಲಕ್ಷ್ಮೀ ಕೃಪೆ, ವಿಷ್ಣು ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿನ ದಾರಿದ್ರ್ಯ ನಿವಾರಣೆಯಾಗಲು ಸ್ಫಟಿಕ ಆಮೆಯು ವಿಶೇಷವಾಗಿ ಕೆಲಸ ಮಾಡುತ್ತದೆ. ಮನೆಯಲ್ಲಿ ಸದಾ ದುಡ್ಡು ನಿಲ್ಲುತ್ತಿಲ್ಲ, ಯಾವಾಗಲೂ ಜಗಳ, ನೆಗೆಟಿವ್ ಶಕ್ತಿ ಹೆಚ್ಚಾಗಿದೆ ಅಂದರೆ ಈ ದಿನ ಮನೆಗೆ ಸ್ಫಟಿಕ ಆಮೆಯ ಮೂರ್ತಿಯನ್ನು ತಪ್ಪದೇ ತನ್ನಿ. ಈ ಪರಿಹಾರಗಳು ಜೀವನದಲ್ಲಿ ಹಂತ ಹಂತವಾಗಿ ಏಳಿಗೆಯನ್ನು ನೀಡಲು ಕಾರಣವಾಗುತ್ತದೆ. ಈ ದಿನ ಮನೆಯಲ್ಲಿನ ವಸ್ತುಗಳನ್ನು ಸ್ವಲ್ಪ ಕದಲಿಸಬೇಕು. ನಿಮ್ಮ ಮನೆಯ ಹಾಲ್ನಲ್ಲಿ, ದೇವರ ಕೋಣೆಯಲ್ಲಿ, ಮಲಗುವ ಕೋಣೆಯಲ್ಲಿ, ಸ್ನಾನದ ಮನೆ, ಅಡುಗೆ ಮನೆಯಲ್ಲಿಟ್ಟಂಥ ವಸ್ತುಗಳನ್ನು ಆ ಜಾಗದಿಂದ ಸ್ವಲ್ಪ ಪಕ್ಕಕ್ಕೆ ಜರುಗಿಸಬೇಕು. ಈ ಕೆಲಸವನ್ನು ಮಾಡ್ತಾ ಬನ್ನಿ. ಆ ವಸ್ತುಗಳು ಇಟ್ಟಂಥ ಜಾಗದಲ್ಲಿದ್ದಾಗ ಬರುವಂತಹ ನೆಗೆಟಿವ್ ಶಕ್ತಿಗಳು ಕಡಿಮೆಯಾಗಿ ಆ ವಸ್ತುಗಳಿಂದ ಮನೆಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಎಷ್ಟೋ ಬದಲಾವಣೆಗಳು ಇದರಿಂದ ಉಂಟಾಗುತ್ತದೆ. ಇನ್ನು ಈ ದಿನ ಬಿಳಿ ಸಾಸಿವೆಯನ್ನು ಬಳಸಿ ಮನೆಯ ಎಲ್ಲ ಮೂಲೆ ಮೂಲೆಗಳಿಗೂ ಧೂಪವನ್ನು ಹಾಕಬೇಕು. ಬಿಳಿ ಸಾಸಿವೆಗೆ ಎಂಥದ್ದೇ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಇರುತ್ತದೆ. ನಿಮ್ಮ ಮನೆಯ ಕುಲದೇವರು, ಮನೆದೇವರನ್ನು ನೆನೆದು ಈ ದಿನ ಧೂಪವನ್ನು ಹಾಕಿದ್ದೇ ಆದಲ್ಲಿ ಮನೆಯಲ್ಲಿನ ಎಲ್ಲ ದೃಷ್ಟಿದೋಷ, ಅಕ್ಕಪಕ್ಕದವರ ಕೆಟ್ಟ ಕಣ್ಣು, ನರದೋಷ, ನೆಗೆಟಿವ್ ಶಕ್ತಿಗಳು ಮನೆಯಿಂದ ಸುಲಭವಾಗಿ ತೊಲಗಿ ಹೋಗುತ್ತೆ. ಮನೆಯಲ್ಲಿ ನೆಗೆಟಿವ್ ಶಕ್ತಿ ಅನ್ನೋದೇ ಇರೋದಿಲ್ಲ. ಆಗ ಮನೆಗೆ ನಿರಂತರವಾಗಿ ಧನಾಗಮನ, ಅದೃಷ್ಟ, ದೈವಬಲ ಪ್ರಾಪ್ತಿಯಾಗುತ್ತದೆ. ಈ ದಿನ ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿ ಕುಳಿತು ಲಲಿತ ಸಹಸ್ರನಾಮ ಪಾರಾಯಣ ಮಾಡಬೇಕು. ಸಾಕ್ಷಾತ್ ಶಿವ ಪಾರ್ವತಿಯರ ಅನುಗ್ರಹ ಪ್ರಾಪ್ತಿಯಾಗಿ ನಿಮಗಿರುವ ಸಕಲ ಆರೋಗ್ಯ ಸಮಸ್ಯೆ, ಶತ್ರುಬಾಧೆ, ಹಣಕಾಸಿನ ಸಂಕಷ್ಟಗಳು ಇದರಿಂದ ದೂರವಾಗುತ್ತದೆ. ಈ ದಿನ ಮರೆಯದೆ ನಿಮ್ಮ ಕುಲದೇವರಿಗೆ ಅಥವಾ ದುರ್ಗಾ ಮಾತೆಗೆ, ಲಲಿತಾದೇವಿಗೆ ಪರಮಾನ್ನವನ್ನು ನೈವೇದ್ಯ ಮಾಡಿ. ಸಾಧ್ಯವಾಗದಿದ್ದರೆ ಸಿಹಿ ಪೊಂಗಲನ್ನು ಕೂಡ ನೈವೇದ್ಯ
ನೈವೇದ್ಯವಾಗಿಡಬಹುದು. ಇದರಿಂದ ನಿಮ್ಮ ಮನೆ ದೇವರ ಅನುಗ್ರಹ ಸಿಗುತ್ತದೆ. ದೇವರಿಗಾಗಿ ಮಾಡುವ ನೈವೇದ್ಯವನ್ನು ರುಚಿ ನೋಡದೆ ಭಕ್ತಿ ಮನಸ್ಸಿನಿಂದ ಈ ದಿನದಿಂದ ಮನೆಗೆ ಕುಲದೇವರ ಅನುಗ್ರಹ ಸಿಗಲಿ, ನಮ್ಮ ಪತಿ ಮಾಡುವ ಕೆಲಸ ಕಾರ್ಯದಲ್ಲೆಲ್ಲ ಅದೃಷ್ಟ ಯಶಸ್ಸು ಪ್ರಾಪ್ತಿಯಾಗಲಿ, ಮನೆಯಲ್ಲಿರುವ ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಹತ್ತಲಿ, ಹಿರಿಯರ ಆರೋಗ್ಯ ಸದಾ ಕ್ಷೇಮವಾಗಿರಲಿ, ಮನೆಯಲ್ಲಿ ಸದಾ ಸಿರಿ ಸಂಪತ್ತುಗಳಿಂದ ಕೂಡಿರಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಬೇಕು. ಕುಲದೇವರಿಗೆ, ಲಲಿತಾದೇವಿಗೆ ಅಥವಾ ದುರ್ಗಾ ಮಾತೆಗೆ ಇಟ್ಟಂತ ಪರಮಾನ್ನ ಸಿಹಿ ನೈವೇದ್ಯವನ್ನು ಪೂಜೆಯ ನಂತರ ಮನೆಯ ಸದಸ್ಯರು ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡುವುದರಿಂದ ತಾಯಿಯ ಅನುಗ್ರಹ ಬಹುಬೇಗನೆ ಪ್ರಾಪ್ತಿಯಾಗಿ ಮನಸ್ಸಿನ ಭಯ ಗೊಂದಲ ದೂರವಾಗಿ ಸದಾ ದೇವಿಯ ರಕ್ಷಣೆ ನಿಮ್ಮ ಜೊತೆಗೆ ಇರುತ್ತದೆ. ಈ ದಿನ ಮಾಡುವಂಥ ಈ ಪರಿಹಾರಗಳು ಬೇಗನೆ ಕೆಲಸ ಮಾಡುತ್ತವೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು. ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಟ್ಟು ಬರಬೇಕು. ಚಂದ್ರನ ಬೆಳಕಿನಲ್ಲಿ ಹಾಲನ್ನಿಟ್ಟು ಆ ಹಾಲನ್ನು ಸೇವಿಸಬೇಕು. ಮನೆಗೆ ಸ್ಫಟಿಕ ಆಮೆಯ ಮೂರ್ತಿಯನ್ನು ತಂದಿಡಬೇಕು. ಇಷ್ಟು ಪರಿಹಾರಗಳಲ್ಲಿ ನಿಮಗೆ ಸಾಧ್ಯವಾದ ಪರಿಹಾರಗಳನ್ನು ಮಾಡಿ ಜೀವನದಲ್ಲಿರುವ ಕಷ್ಟಗಳಿಂದ ಹೊರಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಲಲಿತಾದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಇಂಥದ್ದೇ ಸರಳ ಪರಿಹಾರದೊಂದಿಗೆ ಭೇಟಿಯಾಗುವ. ಈ ದಿನ ಭೂಲೋಕ ಸಂಚಾರಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯು ಬರುತ್ತಾಳೆ. ಈ ದಿನ ರಾತ್ರಿ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಯಾವ ಕೆಲಸ ಮಾಡಿದರೆ ವರ್ಷ ಪೂರ್ತಿ ಹಣದ ಜಯ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಈ ದಿನ ಲಕ್ಷ್ಮಿ ಪೂಜೆ ಸಂಕಲ್ಪ ಹೇಗಿರಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಈ ದಿನ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ಕಟ್ಟಿದರೆ ವರ್ಷ ಪೂರ್ತಿ ಮನೆಗೆ ಸಂಪೂರ್ಣ ಗುರುಬಲ, ಅಖಂಡ ಯಶಸ್ಸು, ನಿರಂತರ ಧನಾಗಮನವಾಗುತ್ತದೆ. ಧನಾಕರ್ಷಣೆ ಮಾಡುವ ಈ ವಿಶೇಷ ವಸ್ತು ಯಾವುದು, ಯಾವ ರೀತಿಯಾಗಿ, ಯಾವ ಸಮಯದಲ್ಲಿ ಈ ವಸ್ತುವನ್ನು ಮನೆಯ ಬಾಗಿಲಿಗೆ ಕಟ್ಟಿದರೆ ಸರ್ವಗ್ರಹಗಳ ಸಮೇತ ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಮಹಾಲಕ್ಷ್ಮಿ ದೇವಿ ಅಷ್ಟೇ ಅಲ್ಲದೆ ಶಿವ ಪಾರ್ವತಿಯರು ಕೂಡ ಭೂಲೋಕದ ಸಂಚಾರಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜೊತೆಗೆ ಬರುತ್ತಾರೆಂಬ ನಂಬಿಕೆ ಇದೆ. ಯಾರು ಈ ದಿನ ಉಪವಾಸವಿದ್ದು ನಿಯಮ ನಿಷ್ಠೆಯಿಂದ ರಾತ್ರಿ ಸಮಯ ಜಾಗರಣೆ ಮಾಡುತ್ತಾರೋ ಅವರಿಗೆ ಪಾರ್ವತಿ ದೇವಿಯ ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಎಷ್ಟೋ ಜನರ ಮನೆಯಲ್ಲಿ ಕೇಳಿರ್ತೀರಾ, ಅದೆಷ್ಟು ವರ್ಷಗಳ ಕಾಲ ಅವರ ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ, ಮದುವೆ ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಭಾಗ್ಯ ಕೂಡಿ ಬರ್ತಿರೋದಿಲ್ಲ, ಇನ್ನು ಕೆಲವರಿಗೆ ಮದುವೆಯಾಗಿ ಎಷ್ಟೇ ವರ್ಷ ಆಗಿದ್ರೂ ಸಂತಾನ ಫಲ ಇರೋದಿಲ್ಲ, ವರ್ಷ ಎಷ್ಟೇ ಕಷ್ಟಪಟ್ಟು ದುಡಿದರೂ ಬಡತನದಿಂದ ಮುಕ್ತಿ ಸಿಗ್ತಾ ಇರೋದಿಲ್ಲ, ಮನೆ ತುಂಬ ಕಷ್ಟ, ಸಾಲ, ಅನಾರೋಗ್ಯದ ಸಮಸ್ಯೆಗಳು ತಾಂಡವ ಆಡ್ತಾ ಇರುತ್ತದೆ. ಮನೆಯ ಯಜಮಾನ ದುಡಿಯೋಕೆ ಅಂತ ಹೋಗಿ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟ, ಕಷ್ಟಗಳು. ಹೊಸದಾಗಿ ಏನು ಶುರು ಮಾಡೋದಕ್ಕೆ ಹೋದರೂ ಕೂಡ ಅದರಿಂದ ಕಷ್ಟ, ಕಣ್ಣೀರೇ ಹೆಚ್ಚಾಗ್ತಾ ಇರುತ್ತೆ. ಮಕ್ಕಳ ವಿದ್ಯೆಯಲ್ಲಿ ಏಳಿಗೆ ಇಲ್ಲ, ದುಡಿದದ್ದು ಕೈನಲ್ಲಿ ನಿಲ್ಲೋದಿಲ್ಲ, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಈ ಎಲ್ಲ ಕಣ್ಣೀರು, ದುಃಖದಿಂದ ಹೊರಬರೋದಕ್ಕೆ ಈ ದಿನ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಈ ವಿಶೇಷ ಕೆಲಸವನ್ನ ಮಾಡಬೇಕು. ನಿಮ್ಮ ಮನೆಯಲ್ಲಿ ದೊಡ್ಡವರು, ಹಿರಿಯರು ಅಂತ ಯಾರಿರ್ತೀರಾ, ಅಣ್ಣ ಆಗಿರ್ಬೋದು, ಅಪ್ಪ, ಅಮ್ಮ, ಅಕ್ಕ, ನಮ್ಮ ವಯಸ್ಸಾದ ಹಿರಿಯರು, ಹೀಗೆ ಮನೆಗೆ ದೊಡ್ಡವರು ಅಂತ ಯಾರಿರ್ತಾರೋ ಅವರು ಈ ಕೆಲಸವನ್ನ ಮಾಡಬೇಕಾಗುತ್ತದೆ. ಚೆನ್ನಾಗಿರುವಂತಹ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿಟ್ಟುಕೊಂಡಿರಬೇಕು. ಸಮ ಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿರಬೇಕು. ಈ ಅರಿಶಿನದ ಕೊಂಬುಗಳನ್ನು ತೋರಣದ ಹಾಗೆ ಅರಿಶಿನದ ದಾರ ಬಳಸಿ ಕಟ್ಟಿಕೊಳ್ಳಬೇಕು. ಹೂ ಕಟ್ಟುವ ರೀತಿ ಒಂದು ಅರಿಶಿನ ಕೊಂಬು ಮತ್ತೊಂದು ಅರಿಶಿನ ಕೊಂಬಿಗೂ ಸ್ವಲ್ಪ ಅಂತರ ಬಿಟ್ಟು ಅರಿಶಿನದ ಕೊಂಬಿನ ತೋರಣವನ್ನು ಕಟ್ಟಿಕೊಳ್ಳಬೇಕು. 2, 4, 8, 10, 12 ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ನೀವು ಕಟ್ಟುವ ತೋರಣದಲ್ಲಿರಬೇಕು. ಮನೆಯ ಮುಖ್ಯ ಬಾಗಿಲಿನಿಗೆ ಸರಿಹೊಂದುವಷ್ಟು ದಾರವನ್ನು ತೆಗೆದುಕೊಂಡು ಆ ದಾರದ ಸಹಾಯದಿಂದ ತೋರಣ ತಯಾರು ಮಾಡಿಕೊಳ್ಳಿ. ನಂತರ ನಿಮ್ಮ ಎರಡೂ ಕೈನಲ್ಲಿ ಈ ತೋರಣವನ್ನು ಹಿಡಿದುಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ.
ಈ ತೋರಣವನ್ನ ನಾನು ಮನೆಗೆ ಕಟ್ತಿದ್ದೀನಿ. ಈ ತೋರಣದ ಶಕ್ತಿಯು ನಮ್ಮ ಮನೆಯ ಒಳಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡದಂತೆ ತಡೆಯಲಿ. ಈ ಶಕ್ತಿಶಾಲಿ ಅರಿಶಿನದ ತೋರಣದ ಕೆಳಗೆ ಓಡಾಡುವಂತ ನಮ್ಮ ಕುಟುಂಬದವರಿಗೆ ಗುರುವಿನ ರಕ್ಷಣೆ ಇರಲಿ. ಸರ್ವಕಾಲಕ್ಕೂ ಸರ್ವ ವಿಧವಾದ ಯಶಸ್ಸು ಸಿಗಲಿ. ಮನೆಯ ಯಜಮಾನ ಯಜಮಾನಿ ಮಾಡುವ ಕೆಲಸಗಳಿಂದ ಮನೆಯ ಏಳಿಗೆ ಶೀಘ್ರವಾಗಿ ಆಗಲಿ. ಮಾಟಮಂತ್ರ, ಅಕ್ಕಪಕ್ಕದವರ ದೃಷ್ಟಿ, ನರದೃಷ್ಟಿ, ನರದೋಷಗಳಂಥ ಕಠಿಣ ಶಕ್ತಿಗಳು ನಮಗೆ ತಾಕದಂತೆ ನಶಿಸಿ ಹೋಗಲಿ. ಶತ್ರುಗಳ ಕಣ್ಣು ನಮ್ಮ ಮೇಲೆ ಬೀಳದಿರಲಿ ಎಂದು ನಿಮ್ಮ ಇಷ್ಟ ದೇವರ ಹೆಸರು ಮಹಾಲಕ್ಷ್ಮೀ ದೇವಿಯಾಗೂ ಗುರುವಿನ ಹೆಸರನ್ನ ಹೇಳಿಕೊಳ್ತಾ ನಮಸ್ಕಾರ ಮಾಡಿಕೊಳ್ಬೇಕು. ಇದಾದ ನಂತರ ಈ ಅರಿಶಿನದ ಕೊಂಬಿನ ತೋರಣವನ್ನ ಮನೆ ಬಾಗಿಲಿಗೆ ಕಟ್ಟಬೇಕು. ಈ ಅರಿಶಿನದ ತೋರಣವನ್ನ ಎಷ್ಟು ದಿನ ಬೇಕಾದರೂ ನಿಮ್ಮ ಮನೆಯ ಬಾಗಿಲಿನಲ್ಲಿಯೇ ಬಿಡಬಹುದು. ತಾನಾಗಿಯೇ ಈ ತೋರಣ ಒಣಗಿದರೆ ಅಥವಾ ಬಾಗಿಲಿನಿಂದ ಬಿದ್ದರೆ ಆಗ ನಿಮ್ಮ ಮನೆಗೆ ಸಮೀಪವಿರುವ ಯಾವುದಾದರೂ ಮರಗಿಡಗಳು ಅಥವಾ ದೈವ ವೃಕ್ಷಗಳ ಬುಡಕ್ಕೆ ಹಾಕಿ ಬರಬೇಕು. ಈ ತೋರಣವನ್ನ ಕೇವಲ ಮನೆಯ ಮುಖ್ಯ ಬಾಗಿಲಿಗೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯ ದೇವರ ಕೋಣೆಗೂ ಕೂಡ ಕಟ್ಟಿಕೊಳ್ಳಬಹುದು. ಸಾಧ್ಯವಾದರೆ 2 ಅರಿಶಿನ ಕೊಂಬಿನ ತೋರಣವನ್ನ ತಯಾರು ಮಾಡಿಕೊಂಡು ಎರಡೂ ಕಡೆಗೂ ಕೂಡ ಕಟ್ಟಿಕೊಳ್ಳಿ. ಈ ತೋರಣದ ಶಕ್ತಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಎಂದು ನಿಮ್ಮ ಅನುಭವಕ್ಕೆ ಬರುತ್ತದೆ. ಮನೆಗೆ ಶುಭ ಫಲಗಳನ್ನು ತರುವ ಈ ಅರಿಶಿನದ ತೋರಣವು ವೈಜ್ಞಾನಿಕವಾಗಿಯೂ ಕೂಡ ಮನೆಗೆ ಕ್ರಿಮಿಕೀಟಗಳು ಪ್ರವೇಶಿಸದಂತೆ ತಡೆಯುತ್ತದೆ. ಶಾಸ್ತ್ರದ ರೀತಿಯಲ್ಲೂ ವೈಜ್ಞಾನಿಕ ರೀತಿಯಲ್ಲೂ ಮನೆಗೆ ಈ ತೋರಣದಿಂದ ಖಂಡಿತವಾಗಿಯೂ ಲಾಭವಿದೆ. ಯಾರಿಗಾದರೂ ಸರಿ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಲು ಗುರುಬಲ ಬೇಕು, ಉದ್ಯೋಗದಲ್ಲಿ ಜಯ ಸಾಧಿಸಲು ಗುರುಬಲ ಬೇಕು, ಮದುವೆ ಭಾಗ್ಯ ಸಂತಾನ ಫಲಕ್ಕೂ ಗುರುಬಲ ಇರಲೇಬೇಕು. ಜೀವನದಲ್ಲಿ ಅಖಂಡ ಯಶಸ್ಸು ಕಾಣಲು ಗುರುವಿನ ಬಲ ರಕ್ಷಣೆ ಇರಲೇಬೇಕು. ಅರಿಶಿನಕ್ಕೆ ಅಧಿಪತಿ ಯಾರು? ಗುರು. ಆದ್ದರಿಂದ ದೈವಬಲ ಗುರುಬಲದಿಂದ ವರ್ಷ ಪೂರ್ತಿ ನೀವು ಮಾಡುವ ಕೆಲಸದಿಂದ ಅದೃಷ್ಟವನ್ನ ಕಾಣಲು ಈ ತೋರಣವನ್ನ ಮನೆಗೆ ಕಟ್ಟಿ ನಿಮ್ಮ ಮನೆ ದೇವರನ್ನ ನೆನಪಿಸಿಕೊಳ್ಳಿ. ಸಾಲಗಳು ಬೆಟ್ಟದಷ್ಟಿದ್ದರೂ ಮನೆಗೆ ನಿರಂತರ ಧನಾಗಮನವಾಗಿ ಸಾಲದಿಂದ ಮುಕ್ತಿ ಹೊಂದಿ ಬಂಗಾರ ಪ್ರಾಪ್ತಿಯಾಗುತ್ತದೆ. ಉತ್ತಮ ಆರೋಗ್ಯ, ಯಶಸ್ಸು ಈ ತೋರಣದಿಂದ ಮನೆಗೆ ಸಿಗುತ್ತದೆ. ಇನ್ನು ಅತಿ ಮುಖ್ಯವಾಗಿ ಈ ದಿನ ಮಹಾಲಕ್ಷ್ಮಿ ಅಮ್ಮನವರಿಗೆ ಪರಿಶುದ್ಧ ಮನಸ್ಸಿನಿಂದ ಎಳನೀರನ್ನ ನೈವೇದ್ಯವಾಗಿ ಅರ್ಪಿಸಬೇಕು. ಈ ದಿನ ಯಾರು ರಾತ್ರಿಯೆಲ್ಲ ಜಾಗರಣೆ ಲಕ್ಷ್ಮೀ ದೇವಿಗಾಗಿ ಕಾಯುತ್ತಾರೋ ಅವರನ್ನ ನೋಡಲು ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಬರುತ್ತಾಳೆಂದು ಪುರಾಣಗಳು ಹೇಳುತ್ತವೆ. ಈ ದಿನ ಯಾರ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಕವಡೆಗಳಿಂದ ಶಬ್ದ ಮಾಡಿ ಲಕ್ಷ್ಮೀ ದೇವಿಯನ್ನ ಕರೆಯುತ್ತಾರೋ ಅವರ ಮನೆಗೆ ನೇರವಾಗಿ ಮಹಾಲಕ್ಷ್ಮಿ ದೇವಿಯ ಪ್ರವೇಶವಾಗಿ ಲಕ್ಷ್ಮಿಯ ಅಂಶ ಸಿರಿತನ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ಪ್ರಾಮಾಣಿಕ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಈ ಕವಡೆಯ ಶಬ್ದವನ್ನ ಹೇಗೆ ಮಾಡಬೇಕು ಅಂತ ನೋಡೋದಾದ್ರೆ, ಲಕ್ಷ್ಮಿಗೆ ಪ್ರಿಯವಾದಂತಹ ಅರಿಶಿನದ ಬಣ್ಣದ ಕವಡೆಗಳನ್ನು ತೆಗೆದುಕೊಂಡು ರಾತ್ರಿ 11 ಗಂಟೆಯಿಂದ 12 ಗಂಟೆಯ ಸಮಯದಲ್ಲಿ ಸಾಧ್ಯವಾದಷ್ಟು ಬಾರಿ ಒಂದು ಅರಿಶಿನ ಬಣ್ಣದ ಬಟ್ಟೆಗೆ ಈ ಕವಡೆಗಳನ್ನು ಕಟ್ಟಿ ಶಬ್ದ ಮಾಡಬೇಕು. ಅಥವಾ ಕೈನಲ್ಲೇ ಕವಡೆಗಳನ್ನು ಹಿಡಿದು ಶಬ್ದ ಮಾಡುತ್ತಿರಬೇಕು. ಈ ಕೆಲಸವನ್ನ ಕುಟುಂಬದವರೆಲ್ಲರೂ ಸೇರಿ ಮಾಡಿದರೆ ತುಂಬ ಒಳ್ಳೆಯದು. ನಿಮ್ಮ ಗಂಡ ಹಾಗೂ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳೋದಿಲ್ಲ, ಇದರ ಮೇಲೆ ನಂಬಿಕೆ ಇಲ್ಲವೆಂದರೆ ಪರವಾಗಿಲ್ಲ. ಮನೆಯವರ ಪರವಾಗಿ ನೀವೇ ಜಾಗರಣೆ ಇದ್ದು ಕವಡೆಗಳನ್ನು ಶಬ್ದವನ್ನ ಮಾಡುತ್ತಾ ಮಹಾಲಕ್ಷ್ಮಿ ದೇವಿಯನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಅಮ್ಮನವರ ಅನುಗ್ರಹ ಈ ಮನೆಗೆ ಉಂಟಾಗಿ ಹಣದ ಸಮಸ್ಯೆ ತೀರುತ್ತದೆ. ರಾಜಯೋಗದಂತಹ ಜೀವನ ನಿಮ್ಮದಾಗುತ್ತದೆ. ಹಾಗೆಯೇ ಈ ದಿನ ಒಂದು ವಿಶೇಷ ವಿಧಿವಿಧಾನವನ್ನು ಪಾಲಿಸಿದರೆ ರಾಜವೈಭವ ಉಂಟಾಗುತ್ತದೆ. ವಸ್ತು, ವಾಹನ, ಉದ್ಯೋಗ, ವ್ಯಾಪಾರ ಸರ್ವ ಕ್ಷೇತ್ರದಲ್ಲೂ ಅಖಂಡ ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಸಂಜೆಯ ಸಮಯದಲ್ಲಿ ಗಜಲಕ್ಷ್ಮಿ ದೇವಿಯ ಚಿತ್ರಪಟ ಏರ್ಪಾಟು ಮಾಡಿಕೊಂಡು ನಂತರ ಗಂಧ ಕುಂಕುಮದ ಬೊಟ್ಟನ್ನ ಇಟ್ಟು ಬೆಳ್ಳಿಯ ದೀಪ, ಮಣ್ಣಿನ ದೀಪ ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ಆ ದೀಪಕ್ಕೆ 6 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆ ಮಾಡಬೇಕು. ಮಹಾಲಕ್ಷ್ಮಿ ಅಮ್ಮನವರಿಗೆ ಗುಲಾಬಿ ಪುಷ್ಪಗಳಿಂದ, ಬಿಳಿ ಹಾಗೂ ಹಳದಿ ಬಣ್ಣದ ಪುಷ್ಪಗಳಿಂದ ಪೂಜಿಸುತ್ತಾ ಲಕ್ಷ್ಮಿ ಅಷ್ಟೋತ್ತರ ಕೇಳುವುದನ್ನು ಮಾಡಬೇಕು. ಪೂಜೆ ಆದ ನಂತರ ಕರ್ಪೂರದ ಆರತಿಯನ್ನು ಬೆಳಗಬೇಕು. ಲಕ್ಷ್ಮೀ ದೇವಿಗೆ ಹಾದಿಯಿಂದ ಮಾಡಿದ ಪಾಯಸವನ್ನ ನೈವೇದ್ಯವಾಗಿ ಅರ್ಪಿಸಬೇಕು. ನಂತರ ಚಂದ್ರನ ಬೆಳಕಿನಲ್ಲಿ ಇದೇ ಹಾಲಿನಿಂದ ಮಾಡಿದ ಪಾಯಸವನ್ನ ಸ್ವಲ್ಪ ಸಮಯ ಇಡಬೇಕು. ಮತ್ತೆ ಪಾಯಸವನ್ನ ಲಕ್ಷ್ಮೀ ದೇವಿಯ ಮುಂದಿಟ್ಟು ನಂತರ ಈ ನೈವೇದ್ಯವನ್ನ ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು.
ಪಾಯಸ ತಯಾರು ಮಾಡಲು ಸಾಧ್ಯವಾಗದಿದ್ದರೆ ಹಾಲನ್ನೇ ನೈವೇದ್ಯವಾಗಿ ಅರ್ಪಿಸಬಹುದು. ನೀವು ಮಹಾಲಕ್ಷ್ಮಿ ದೇವಿಯ ಪೂಜೆ ಮಾಡುವಾಗ 6 ಹಳದಿ ಬಣ್ಣದ ಕವಡೆಗಳನ್ನು ದೇವಿಯ ಮುಂದಿಟ್ಟು ಆರತಿ ಮಾಡಿ ಅಗರಬತ್ತಿಯ ಧೂಪವನ್ನು ತೋರಿಸಿ ನಮಸ್ಕಾರ ಮಾಡಿಕೊಂಡು ಬೀರುವಿನಲ್ಲಿ ಎತ್ತಿಡಬೇಕು. ಕವಡೆಯ ಶಬ್ದ ಮಾಡಲು ಬೇರೆ ಕವಡೆಗಳನ್ನು ಬಳಸಿಕೊಳ್ಳಬೇಕು. ಯಾರು ಈ ದಿನ ಭಕ್ತಿಯಿಂದ ಲಕ್ಷ್ಮಿ ಪೂಜೆ ಮಾಡುತ್ತಾರೋ, ಇಂದ್ರನ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾರೋ ಅವರಿಗೆ ಅಶ್ವಿನಿ ದೇವತೆಗಳ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯವಂತರಾಗ್ತೀರಾ. ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಿಮ್ಮ ಉದ್ಯೋಗ, ವಿದ್ಯೆ, ಕಂಕಣ, ಸಂತಾನ, ಭೂಮಿ, ಮನೆ, ಹಣಕಾಸಿನ ಯಾವುದೇ ಕೋರಿಕೆಗಳಿದ್ದರೂ ಶೀಘ್ರವಾಗಿ ನೆರವೇರುತ್ತದೆ. ಮಹಾಲಕ್ಷ್ಮಿ ಭೂಲೋಕ ಸಂಚಾರಕ್ಕೆ ಬರುವ ಸಮಯ ಸಂಜೆ ಸಮಯದಲ್ಲಿ ಅರಿಶಿನಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಅದರಿಂದ ಮನೆಯ ಬಾಗಿಲಿನ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಮಹಾಲಕ್ಷ್ಮಿ ದೇವಿಯನ್ನ ಮನೆಗೆ ಸ್ವಾಗತಿಸಿ. ಈ ದಿನ ದೇವರ ಮುಂದೆ ಬೆಳಗಿಸುವಂತಹ ದೀಪಕ್ಕೆ ತಾವರೆ ಬತ್ತಿಗಳು ಅಂತ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ಸಿಗುತ್ತದೆ. ಆ ತಾವರೆ ಬತ್ತಿಗಳನ್ನು ತಂದು ದೀಪಾರಾಧನೆ ಮಾಡಿ ಕನಕದಾರ ಸ್ತೋತ್ರ, ಶ್ರೀ ಸೂಕ್ತ, ಲಕ್ಷ್ಮಿ ಅಷ್ಟೋತ್ತರವನ್ನು ಈ ದಿನ ಮರೆಯದೆ ಕೇಳಿ. ಇದರಿಂದ ಮನೆಯಲ್ಲಿನ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಹಣದ ಏಳಿಗೆಯನ್ನು ನೀವು ಕಾಣಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಭಕ್ತಿಯಿಂದ ಜೈ ಶ್ರೀ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.